ಯಾಕೆ ವೀರು ಎಲ್ರನ್ನೂ ಕರ್ತಿದ್ದಾನೆ? ನನ್ನ ಬಗ್ಗೆ ಬೇರೆ ಏನಾದ್ರೂ ವಿಷಯ ಗೊತ್ತಾಗಿದೆಯಾ ವೀರುಗೆ? ಏನಣ್ಣ, ಯಾಕೆ ಎಲ್ರನ್ನೂ ಕರೆದಿದ್ಯಾ? ಈ ಮನೆಯಲ್ಲಿ ನಾನೊಬ್ಬ ಇದ್ದೀನಿ ಅನ್ನೋದನ್ನೇ ನೀವೆಲ್ಲರೂ ಮರ್ತಿರೋ ಹಾಗಿದೆ. ಈ ಮನೆಯಲ್ಲಿ ಏನೇನೋ ವಿಷಯ ನಡೀತಾ ಇದೆ. ಏನಾಯ್ತಣ್ಣ? ಮೊನ್ನೆ ತಾನೇ ಯಾರನ್ನ ನಂಬಿ ಅವರು ನನಗೆ ನಂಬಿಕೆ ದ್ರೋಹ ಮಾಡೋರು. ನನ್ನ ಅಕ್ಕ ತಾನೆ ಅಂತ ಸುಮ್ಮನೆ ಅದೇ. ಆದರೆ ಈ ವಿಷಯ ಗೊತ್ತಾದ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಮದನ್ ಅವ ಬಾಯ್ಲಿ. ಅವ ಬಾರೋ ಇಲ್ಲಿ. ನೀನ್ ಹೆಂಡ್ತಿ ಯಾರೋ? ಅಯ್ಯೋ ದೇವ್ರೆ, ನಂಗೆ ಹೊರಗಿರೋ ಅಫೇರ್ ಏನಾದರೂ ಮಾವಂಗೆ ಗೊತ್ತಾಗೋಯ್ತಾ? ಹೇಳು, ನೀನ್ ಹೆಂಡ್ತಿ ಯಾರು? ಮಾವ ಸಾವಿತ್ರಿ. ಸಾವಿತ್ರಿ ನೀನ್ ಹೆಂಡತಿ ಅಂದ ಮೇಲೆ ಹೆಂಡತಿ ತರ ನೋಡ್ಕೋಬೇಕು. ನೋಡ್ಕೋತಾ ಇದೀಯ ನೀನು? ಇಬ್ರು ಸಂಸಾರ ಮಾಡ್ತಾ ಇದ್ದೀರಾ, ಆದ್ರೆ ನೀನಿರೋ ಜಾಗದಲ್ಲಿ ಅವಳಿರಲ್ಲ, ಅವಳಿರೋ ಜಾಗದಲ್ಲಿ ನೀನಿರಲ್ಲ. ಒಬ್ರಿಗೊಬ್ರು ಸಂತೋಷವಾಗಿದ್ದಿತ್ತು ನಾನು ಒಂದ್ ದಿವಸನೂ ನೋಡಿಲ್ಲ. ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇದೆಯಾ? ಮಾವ ಅದು ಇದರಲ್ಲೇ ಗೊತ್ತಾಗ್ತಾ ಇದೆ ನೀನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದೀಯ ಅಂತ. ನಾವು ಅವಳಿಗೆ ಹಿಂಸೆ ಕೊಟ್ಟಿದೀವಿ ಅಂತ ಸಾವಿತ್ರಿ ಏನಾದ್ರೂ ವೀರು ಹತ್ರ ಹೇಳ್ಬಿಟ್ಟಿದ್ದಾಳ? ಇಲ್ಲ ಮಾವ, ನಾನು ಸಾವಿತ್ರಿನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಅಯ್ಯ ಮುಚ್ಚ ಬಾಯಿ. ಸಾವಿತ್ರಿ ನಿನ್ ಹೆಂಡತಿ ಅಂದ್ಮೇಲೆ, ನೀನು ಅವಳು ಗಂಡ ಅಂದ್ಮೇಲೆ ಅವಳು ಗರ್ಭಿಣಿ ಆಗಿರೋ ವಿಚಾರ ನಿನಗೆ ಗಂಡಾಗಿ ಗೊತ್ತು ತಾನೆ? ಅದನ್ನ ಯಾಕೆ ನನ್ನ ಹತ್ರ ಬಂದು ಹೇಳಿಲ್ಲ? ಮಾವ ಸರಿ, ಸೆಕ್ರೆಟರಿ ಹತ್ರ ಮಾತಾಡಿ ಫೈಲ್ನ ಕಳಿಸ್ಕೊಡ್ತೀನಿ. ಆದಷ್ಟು ಬೇಗ ಮುಗಿಸ್ತೀನಿ ಬಿಡಿ ಕೆಲಸನ. ಓಕೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಏನು ಸುಬ್ಬು, ಅಪರೂಪ ಆಗ್ಬಿಟ್ಟೆ. ಅಣ್ಣನ ಜೊತೆ ಆಚೆ ಹೋಗ್ತೀಯಾ, ಮತ್ ಮನೆಗೆ ಬರ್ತೀಯಾ, ಇಲ್ಲಿಂದ ನಿಮ್ಮನೆಗೆ ಓಡೋಗ್ತೀಯಾ? ಸ್ವಲ್ಪ ಹೊತ್ತು ಇರಲ್ವಲ್ಲ? ಯಾಕಿರ್ತಾನೆ ಹೇಳಿ? ಅಲ್ಲಿ ಹೆಂಡತಿ ಕಾಯ್ತಿರಲ್ವಾ, ಅದಕ್ಕೆ ಓಡೋಗ್ತಾನೆ. ಅದೇ ಶ್ರಾವಣಿ ಇಲ್ಲಿದ್ದಿದ್ರೆ ಯಾವಾಗ್ಲೂ ಇಲ್ಲೇ ಇರ್ತಿದ್ದ. ಅಯ್ಯೋ ಹಾಗೇನಿಲ್ಲ ಮೇಡಮ್, ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಹೊರಟ್ಬಿಡ್ತಾ ಇದ್ದೆ. ಒಳ್ಳೇದೆ. ಒಂದನ ಸುಬ್ಬಗ್ ಸ್ವಲ್ಪ ಕಾಫಿ ತಂದ್ಕೊಡು. ಪರವಾಗಿಲ್ಲ ಸರ್, ಕಾಫಿ ಏನು ಬೇಡ ನಂಗೆ. ಹಂಗಂದ್ರೆ ಆಗುತ್ತೇನಾ? ಹೋಗಿ ತಂದ್ಕೊಡು. ಇವನು ಈ ಮನೆ ಅಳಿಯ, ಸತ್ಕಾರ ಮಾಡ್ಬೇಕು ತಾನೆ. ಹೋಗು. ಕೂತ್ಕೋ. ಕಾಫಿ ಹೇಗಿದ್ದಾರೆ? ಇದನ್ನ ಕೇಳಕ್ಕ ನೀವು ಮೇಡಮ್ನ ಕಾಫಿ ತರ ಕಳಿಸಿದ್ದು? ಕರೆಕ್ಟಾಗಿ ಅರ್ಥ ಮಾಡ್ಕೊಂಡೆ. ಅದಕ್ಕೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಸರ್. ನಮ್ಮ ಮನೇಲಿ ಅವ್ರ ಮಗಳ ಜೊತೆ ನೆಮ್ಮದಿಯಾಗಿದ್ದಾರೆ. ಶ್ರಾವಣಿಗೆ ಅವ್ರ ಅಮ್ಮನೇ ಬಂದಿರೋದಂತ ಗೊತ್ತಾಯ್ತಾ? ಅಯ್ಯೋ ಖಂಡಿತ ಇಲ್ಲ ಸರ್. ನಂದಿನಿ ಅಮ್ಮವ್ರ ಪರ್ಮಿಷನ್ ಇಲ್ಲದೆ ಯಾರಿಗೂ ಆ ವಿಚಾರ ಗೊತ್ತಾಗದೇ ಇಲ್ಲ. ಸುಬ್ಬು, ಶ್ರಾವಣಿನೂ ಅದಕ್ಕೇನು ಒಟ್ಟಿಗೆ ನೋಡೋದು ಒಂದು ಅದೃಷ್ಟ. ನನಗೆ ಅವ್ರನ್ನ ನೋಡ್ಬೇಕು ಅನಿಸ್ತಾ ಇದೆ. ಕರ್ಕೊಂಡು ಹೋಗ್ತೀಯಾ? ನೋಡೋಣ, ಯೋಚನೆ ಮಾಡಿ ಹೇಳ್ತೀನಿ. ಏನಪ್ಪ ಯೋಚನೆ ಮಾಡೋದು? ತುಂಬಾ ಸ್ಕೋಪ್ ತಗೋತಾ ಇದೀಯಾ? ನೀವು ದೇವ್ರನ್ನ ನೋಡ್ಬೇಕು ಅಂತಂದ್ರೆ ಪೂಜಾರಿನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಆಯ್ತು ಮಹಾಸ್ವಾಮಿಗಳೇ, ನೀವು ನನಗೆ ದೇವತೆ ದರ್ಶನ ಮಾಡಿಸ್ತೀರಾ? ಸರ್ ಸುಮ್ಮನೆ ತಮಾಷೆ ಮಾಡಿದೆ ಸರ್. ನೀವು ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡ್ಬೇಕಲ್ವಾ? ಸರಿ ಬಿಡಿ, ಅದಕ್ಕೇನಾದ್ರೂ ಒಂದು ಪ್ಲಾನ್ ಮಾಡ್ತೀನಿ. ಅದಾಗೆ ಸಾವಿತ್ರಿಯಲ್ಲಿ ಅವಳಿಗೊಂದಷ್ಟು ತಿಂಡಿಗಳು ತಂದಿದ್ದೀನಿ, ಕೊಡೋಣ ಅಂತ. ಅವಳು ಗರ್ಭಿಣಿ ಅನ್ನೋ ವಿಷಯ ನೀವು ಗೊತ್ತಾಗೋಯ್ತಾ? ಅಯ್ಯೋ ಅದು ಗೊತ್ತಾಗಿ ಅವಳನ್ನ ಮದುವೆ ಮಾಡ್ತಿದ್ದೆ ಸರ್. ಏನ್ ಹೇಳಿದೆ? ಏನಿಲ್ಲ ಬಿಡಿ, ನಿಮಗೆ ಗೊತ್ತಿಲ್ದಿರೋ ವಿಚಾರಗಳು ತುಂಬಾ ಇದೆ, ಅದನ್ನ ನೀವು ಕೇಳಕ್ಕೂ ಹೋಗ್ಬೇಡಿ. ಪರವಾಗಿಲ್ಲ, ನಾನು ಸಾವಿತ್ರಿ ನಾನೇ ಹುಡುಕ್ತೀನಿ.
ಏಯ್ ಸುಬ್ಬು ಏಯ್ ಏನೋ ಫಾರಂ ಹೌಸೆ ಏರ್ಪೋರ್ಟ್ ರಸ್ತೆಲ್ಲ ಓ ಹೌದೇ ಆಗ್ಬೋದು ಓ ಗೃಹ ಪ್ರವೇಶನ ನಾನೇ ಮಾಡ್ಬೇಕಾ ಮಾಡ್ಸಣ ಬಂದ್ಬಿಟ್ಲಾ ಲಕ್ಷ್ಮಿ ಬಂದ್ಬಿಟ್ಲಾ ಲಾಟ್ರಿ ಗಿಟ್ರಿ ಹೊಡಿತೀನ್ರಿ. ಇದೊಂಥರ ಲಾಟ್ರಿನೇ. ಓ ನನ್ ಗೆಳೆಯರೊಬ್ರು ಏರ್ಪೋರ್ಟ್ ರಸ್ತೆಯಲ್ಲಿ 100 ಎಕರೆ ಜಮೀನ್ ತಗೊಂಡಿದ್ದಾರೆ. 1 ಎಕರೆ ಮನೆನೇ ಕಟ್ಟಿದ್ದಾರೆ. ಅದ್ರ ಗೃಹ ಪ್ರವೇಶ ಮಾಡ್ತಾರಂತೆ. ಗೃಹ ಪ್ರವೇಶಕ್ಕೆ ನಾನೇ ಪೂಜೆ ಮಾಡ್ಬೇಕಂತೆ. ಹೆಂಗಿದೆ ಲೆವೆಲ್ ಈಗ ನೋಡಿದ್ರ? ಜೀವನದಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾರು ಬುದ್ಧಿವಂತರಲ್ಲ, ಯಾರು ದಡ್ರಲ್ಲ, ಯಾರು ಮೇಧಾವಿಗಳಲ್ಲ, ಯಾರು ಮೋದೇವಿ ಅಲ್ಲ. ಹೌದು ನೀವಂತೂ ಮೇಧಾವಿಗಳು ಅಲ್ಲವೇ ಅಲ್ಲ. ಅನಂತ ಶಯನ, ನೀವು ನನ್ನ ಗಂಡರನ್ನ ಖಂಡಿಸಬೇಡಿ. ನಿಮಗೆ ಅವರ ಬಗ್ಗೆ ಇನ್ನೂ ತಿಳಿದಿಲ್ಲ. ಕಾಂತಮ್ಮವ್ರೆ, ನಿಮ್ಮ ಯಜಮಾನ್ರ ಬಗ್ಗೆ ನಿಮಗ್ ತಿಳಿದಿದ್ಯಾ? ನನಗೂ ಈಗ್ಲೇ ತಿಳಿದಿದ್ದು ಕಣೆ. ವಿಶಾಲವಾದ ಅಕ್ಷಿ, ನನ್ನ ಗಂಡ ದೊಡ್ಡ ಮನೆಯ ಗೃಹ ಪ್ರವೇಶ ಮಾಡಿಸ್ತಾನೆ ಅಂತ. ಅಲ್ವೇನ್ರಿ? ನನ್ನ ಗಂಡ ಪಾಖಂಡ ಪ್ರವೀಣ. ಮಾವ, ಹಾಗಾದ್ರೆ ನೀವೇ ಆ ಮನೆಗೆ ಹೋಗಿ ಗೃಹ ಪ್ರವೇಶದ ಪೂಜೆ ಮಾಡಿ ಬರ್ತೀರಾ? ಹೌದು. ಅವತ್ತು ಎಲ್ಲಾರ ಮುಂದೆ ನನಗೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತೇ ಇಲ್ಲ ಅಂತ ಅವಮಾನ ಮಾಡಿದ್ರಲ್ಲ, ಇವತ್ತೇನಂತೆ ಈ ಹೆಂಗಸು ಹೇಳ್ರಿ ಅಕ್ಕರ.